ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕ್ರೈಮ್ ಲೋಕದಲ್ಲಿ ಅಚ್ಚಳಿಯದ ಧ್ವನಿ ಯಾರದ್ದು ಗೊತ್ತಾ? ಒಂದಲ್ಲ ಹತ್ತಲ್ಲ 100 ವರ್ಷ ಆದರೂ ಸತ್ಯವನ್ನ ಜೀವಂತವಾಗಿಟ್ಕೊಳ್ಳೋದು ಯಾರು ಗೊತ್ತಾ? ಸ್ಕೆಲಿಟನ್, ಅಸ್ಥಿಪಂಜರ, ಜೀವಿಗಳ ಸೌಂದರ್ಯ ರಾಶಿಯನ್ನ ಕೊಡುವ ಮಾಂಚ, ಚರ್ಮಗಳು ನಶಿಸಿ ಹೋದ ಮೇಲೂ ಕೊನೆಯದಾಗಿ ಉಳಿದುಕೊಳ್ಳುವ ಎಲುಬಿನ ರಾಶಿ. ಕಾಲನ ಹೊಡೆತಕ್ಕೆ ಧ್ವನಿಗಳು ಅಳಿಸಿ ಹೋದ್ರು, ನೆನಪುಗಳು ಮಾಯವಾದ್ರು, ಮೂಳೆಗಳು ಮಾತ್ರ ಪ್ರತಿಯೊಂದನ್ನ ನೆನಪಿನಲ್ಲಿಟ್ಕೊಳ್ಳುತ್ತವೆ. ಜಗತ್ತಿನ ಟಾಪ್ ವಿಧಿ ವಿಜ್ಞಾನ ತಜ್ಞರು ಬೋನ್ಸ್ ನೆವರ್ ಲೈ ಅಂದ್ರೆ ಮೂಳೆಗಳು ಸುಳ್ಳು ಹೇಳೋದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಅಸ್ಥಿಪಂಜರ ಹೇಗೆ ಸತ್ಯವನ್ನ ಬಯಲು ಮಾಡುತ್ತದೆ? ಪೊಲೀಸ್ ತನಿಖೆಯಲ್ಲಿ ಅದರ ಪಾತ್ರ ಏನು? ನೇತ್ರಾವತಿ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡ್ತಿರುವ ಹೊತ್ತಲ್ಲಿ ಈ ಅಸ್ಥಿಪಂಜರದ ನಿಗೂಢತೆ ಹಾಗೂ ವಿಜ್ಞಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, 2012ರಲ್ಲಿ ಮುಂಬೈನಲ್ಲಿ ಇಂದ್ರಾಣಿ ಮುಖರ್ಜಿ ಅನ್ನುವ ಮಹಿಳೆ ತನ್ನ ಸ್ನೇಹಿತರೊಂದಿಗೆ ಸೇರಿ ಒಂದು ಹತ್ಯೆ ಮಾಡಿದ್ದರು. ಯಾರನ್ನ ಗೊತ್ತಾ? ತನ್ನ ಸ್ವಂತ ಮಗಳನ್ನ. ಹೆತ್ತ ಮಗಳ ದೇಹವನ್ನ ಸುಟ್ಟು ಕಾಡಿನಲ್ಲಿ ಹೂತು ಹಾಕಿದ್ದಳು. 3 ವರ್ಷಗಳ ನಂತರ 2015ರಲ್ಲಿ ಮಗಳು ಶೀನಾ ಬೋರಾಳ ಅಸ್ಥಿಪಂಜರ ಪತ್ತೆಯಾಯಿತು. ಅರ್ಧಂಬರ್ಧ ಸುಟ್ಟ ಅಸ್ಥಿಪಂಜರ, ಆದರೆ ಅದರಲ್ಲಿರುವ ಸತ್ಯ ಸುಡಲಿಲ್ಲ. ಅಸ್ಥಿಪಂಜರದ DNA ಇಂದ್ರಾಣಿ ಮುಖರ್ಜಿಯ DNAಗೆ ಮ್ಯಾಚಿಂಗ್ ಆಗಿಬಿಡ್ತು. ಅಲ್ಲಿಗೆ ಅಸ್ಥಿಪಂಜರವೇ ಈ ಕೇಸ್ನ ಪ್ರಮುಖ ಎವಿಡೆನ್ಸ್. ಸ್ನೇಹಿತರೆ, ಇದೊಂದೇ ಕೇಸ್ ಅಲ್ಲ. 2006ರಲ್ಲಿ ನೋಯ್ಡಾ ಸರಣಿ ಹತ್ಯೆಗಳ ಕೇಸ್, 1992ರಲ್ಲಿ ಕೇರಳದ ಸಿಸ್ಟರ್ ಅಭಯ ಕೇಸ್, 2002ರಲ್ಲಿ ದೆಹಲಿಯ ಶಿವಾನಿ ಭಟ್ನಾಗರ್ ಕೇಸ್, ಇತ್ತೀಚೆಗೆ 2018ರಲ್ಲಿ ತೆಲಂಗಾಣ ಮರ್ಯಾದಾ ಹತ್ಯಾ ಕೇಸ್. ಎಲ್ಲ ಕೇಸ್ಗಳಲ್ಲೂ ಕೂಡ ಪ್ರೈಮರಿ ಎವಿಡೆನ್ಸ್ ಈ ಅಸ್ಥಿಪಂಜರ. ಕೇವಲ ಮೂಳೆಗಳಿಂದ ಸತ್ಯ ಹೇಗೆ ಬಯಲಾಗುತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸ್ನೇಹಿತರೆ, ಒಬ್ಬ ಮನುಷ್ಯನ ಅಸ್ಥಿಪಂಜರ ಸಿಕ್ಕರೆ ಆತನ ಗುರುತು ಮಾತ್ರ ಅಲ್ಲ, ಆತ ಅಥವಾ ಆಕೆ ಸತ್ತ ಕಾರಣವನ್ನ ಕೂಡ ತಿಳಿದುಕೊಳ್ಳಬಹುದು. ವಿಜ್ಞಾನದ ಒಂದು ಟೆಕ್ನಿಕ್ನಿಂದ ಇದೆಲ್ಲ ಸಾಧ್ಯ. ಅದನ್ನ ಆಸ್ಟಿಯೋಲಾಜಿಕಲ್ ಅನಾಲಿಸಿಸ್ ಅಥವಾ ಮೂಳೆಗಳ ವಿಶ್ಲೇಷಣೆ ಅಂತ ಕರೀತಾರೆ. ಇದರಲ್ಲಿ ಏನಿರುತ್ತೆ ಅಂತ ನೋಡೋದಾದ್ರೆ, ಮೊದಲಿಗೆ ವ್ಯಕ್ತಿಯ ಗುರುತು ಪತ್ತೆ ಹಚ್ಚುವ ಟೆಕ್ನಿಕ್ಗಳನ್ನ ನೋಡಿ. ಮೂಳೆಗಳು ಸಿಗ್ತಾ ಇದ್ದಂತೆ ಅವು ಪುರುಷರ ಮೂಳೆಗಳ ಅಥವಾ ಮಹಿಳೆಯ ಮೂಳೆಗಳ ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಪುರುಷರ ತಲೆಬುರುಡೆ ಹಾಗೂ ಮಹಿಳೆಯ ತಲೆಬುರುಡೆ ಅಥವಾ ಸ್ಕಲ್ನ ಗಾತ್ರದಲ್ಲಿ ವ್ಯತ್ಯಾಸ ಇರುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಪುರುಷ ಮಹಿಳೆಯರ ನಡುವಿನ ಮೂಳೆ ಅಥವಾ ಪೆಲ್ವಿಸ್ನ ಆಕಾರ ಬೇರೆ ಬೇರೆ ರೀತಿ ಇರುತ್ತೆ. ಅಷ್ಟೇ ಅಲ್ಲ, ದೇಹದ ಅತಿ ಉದ್ದದ ಮೂಳೆಗಳ ಗಾತ್ರ ನೋಡಿದ್ರು ಅದು ಪುರುಷರದ್ದ ಮಹಿಳೆಯರದ್ದ ಅಂತ ಗೊತ್ತಾಗ್ಬಿಡುತ್ತೆ. ಇನ್ನು ವಯಸ್ಸು, ಮೃತಪಟ್ಟಿರುವ ವ್ಯಕ್ತಿಯ ವಯಸ್ಸನ್ನ ಕೂಡ ಮೂಳೆಗಳಿಂದ ಕಂಡು ಹಿಡಿಯಬಹುದು. ಗಿಡ ಮರಗಳ ತುದಿಯಲ್ಲಿ ಹೊಸ ಎಲೆಗಳು ಬರುವಂತೆ ಮೂಳೆಗಳ ಬೆಳವಣಿಗೆಗೆ ಅವುಗಳ ತುದಿಯಲ್ಲಿ ಗ್ರೋತ್ ಪ್ಲೇಟ್ಗಳಿರ್ತಾವೆ. ಆ ಗ್ರೋತ್ ಪ್ಲೇಟ್ಗಳು ಇನ್ನು ಬೆಳವಣಿಗೆ ಹಂತದಲ್ಲಿದ್ರೆ ವ್ಯಕ್ತಿ ಇನ್ನು ಬೆಳೀತಿದ್ದ ಅಂತ ಅರ್ಥ, ಅಥವಾ ಹದಿಹರೆಯದ ವ್ಯಕ್ತಿ ಅಂತ ಅರ್ಥ. ಗ್ರೋತ್ ಪ್ಲೇಟ್ಗಳು ಸಂಪೂರ್ಣವಾಗಿ ಬೆಳೆದಿದ್ದರೆ ಅದು ವಯಸ್ಕ ವ್ಯಕ್ತಿಯ ಮೂಳೆ ಅಂತ ಅರ್ಥ. ಹಾಗಂತ ವ್ಯಕ್ತಿಯ ವಯಸ್ಸು ಕಂಡು ಹಿಡಿಯೋದಕ್ಕೆ ಈ ಗ್ರೋತ್ ಪ್ಲೇಟ್ಗಳು ಮಾತ್ರ ಇವೆ ಅಂತಲ್ಲ. ಹಲ್ಲುಗಳು ಎಷ್ಟು ಸವೆದಿವೆ ಅಂತ ನೋಡಿದ್ರೂ ಕೂಡ ವಯಸ್ಸು ಗೊತ್ತಾಗುತ್ತೆ. ಮೂಳೆಗಳ ಸಾಂದ್ರತೆ ಪರೀಕ್ಷೆ ಮಾಡಿದ್ರೂ ವಯಸ್ಸು ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಮೂಳೆಗಳಿಗೆ ಸ್ನಾಯುಗಳು ಅಂಟಿಕೊಂಡಿದ್ದ ಗುರುತುಗಳನ್ನ ನೋಡಿ, ಸ್ನಾಯುಗಳನ್ನ ಗಮನಿಸಿ ಆ ವ್ಯಕ್ತಿ ಕಟ್ಟುಮಸ್ತಾದ ದಷ್ಟ ಪುಷ್ಟ ದೇಹ ಹೊಂದಿದ್ರ ಅಥವಾ ಒಣಗಿ ಸೊರಗಿ ಹೋಗಿದ್ರ ಅನ್ನೋದು ಹೇಳ್ಬಹುದು. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬೋನ್ ಐಸೋಟೋಪ್ ಅನಾಲಿಸಿಸ್ ಅನ್ನುವ ಒಂದು ಟೆಕ್ನಿಕ್ ಇದೆ. ಇದನ್ನ ಬಳಸಿದ್ರೆ ಆ ವ್ಯಕ್ತಿಯ ಆಹಾರ ಪದ್ಧತಿ ಹೇಗಿತ್ತು, ಯಾವ ಮೂಲಕ ನೀರನ್ನ ಕುಡಿತಿದ್ರು, ಯಾವ ಭೌಗೋಳಿಕ ಪ್ರದೇಶಕ್ಕೆ ಈ ವ್ಯಕ್ತಿ ಸೇರಿದ್ರು ಅನ್ನೋದೆಲ್ಲ ಬಯಲಾಗುತ್ತೆ. ಪುರಾತತ್ವ ಶಾಸ್ತ್ರಜ್ಞರು ಆದಿಮಾನವರ ಮೂಳೆಗಳನ್ನ ಪರೀಕ್ಷೆ ಮಾಡೋದಕ್ಕೆ ಬಳಸೋದು ಇದೇ ಐಸೋಟೋಪ್ ಅನಾಲಿಸಿಸ್ ಟೆಕ್ನಿಕ್. ಇನ್ನು ವ್ಯಕ್ತಿ ಯಾವಾಗ ಮೃತಪಟ್ಟರು ಅನ್ನೋದನ್ನ ಗುರುತಿಸೋದು ಹೇಗೆ? ಯಾಕಂದ್ರೆ ಅಪರಾಧ ಪತ್ತೆಯಲ್ಲಿ ಅತಿ ಮುಖ್ಯ ಅಂಶವೇ ವ್ಯಕ್ತಿ ಮೃತಪಟ್ಟ ಕಾಲ. ಅದನ್ನ ಪತ್ತೆ ಮಾಡುವ ವಿಜ್ಞಾನವನ್ನ ಟ್ಯಾಪೋನಮಿ ಅಂತ ಕರೀತಾರೆ. ದೇಹ ಮಣ್ಣು ಸೇರಿದ ಬಳಿಕ ಹಲವು ಹಂತಗಳಲ್ಲಿ ಮೂಳೆ ನಶಿಸಲು ಶುರು ಮಾಡುತ್ತೆ. ಮೊದಲ 6 ತಿಂಗಳು ಏನು ಆಗೋದಿಲ್ಲ, ಯಾವುದೇ ಬಿರುಕು ಕಾಣಿಸಿಕೊಳ್ಳೋದಿಲ್ಲ. ಇದು ಸ್ಟೇಜ್ 0. ನಂತರ
ಸ್ಟೇಜ್ 1ನಲ್ಲಿ 6 ತಿಂಗಳಿನಿಂದ 1 ವರ್ಷದ ಅಂತರದಲ್ಲಿ ಮೂಳೆಯ ಹೊಸ ಪದರದಲ್ಲಿ ಬಿರುಕು ಕಾಣಿಸಿಕೊಳ್ಳುತ್ತೆ. ಎರಡನೇ ಸ್ಟೇಜ್ನಲ್ಲಿ 1ರಿಂದ 3 ವರ್ಷಗಳ ಅವಧಿಯಲ್ಲಿ ಮೂಳೆ ತೇವಾಂಶ ಬಿಟ್ಟು ಒಣಗೋದಕ್ಕೆ ಶುರು ಮಾಡುತ್ತೆ. ಮೂರನೇ ಸ್ಟೇಜ್ನಲ್ಲಿ 3ರಿಂದ 5 ವರ್ಷಗಳ ಅವಧಿಯಲ್ಲಿ ಮೂಳೆಯ ಮೇಲ್ಮೈ ಹೆಚ್ಚು ಕಮ್ಮಿ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ. ಜೊತೆಗೆ ಬಿರುಕುಗಳು ಇನ್ನೂ ಕೂಡ ಆಳವಾಗುತ್ತೆ. 4ನೇ ಹಂತದಲ್ಲಿ 5ರಿಂದ 10 ವರ್ಷದ ಅವಧಿಯಲ್ಲಿ ದೊಡ್ಡ ಪ್ರಮಾಣದ ಸವಕಳಿ ಉಂಟಾಗುತ್ತೆ. ಮೂಳೆಗಳ ವಿಘಟನೆ ಪ್ರಾರಂಭವಾಗುತ್ತೆ. 5ನೇ ಸ್ಟೇಜ್ ಅಂದ್ರೆ 10 ವರ್ಷದಿಂದ ಮುಂದಕ್ಕೆ 10 ವರ್ಷಗಳ ನಂತರ ಮೂಳೆ ಚೂರೇ ಪುಡಿ ಆಗೋದಕ್ಕೆ ಶುರುವಾಗುತ್ತೆ. ಆದರೆ ಸಂಪೂರ್ಣವಾಗಿ ಮಣ್ಣಲ್ಲಿ ಮಣ್ಣಾಗಲು ದಶಕಗಳೇ ಬೇಕು. ವಿಜ್ಞಾನಿಗಳು ಮೂಳೆ ಪರೀಕ್ಷೆ ಮಾಡಿದಾಗ ಅದು ಸವಕಳಿಯ ಯಾವ ಹಂತದಲ್ಲಿದೆ ಅಂತ ಗೊತ್ತಾದರೆ ಅದು ಮಣ್ಣಿಗೆ ಸೇರಿ ಎಷ್ಟು ವರ್ಷವಾಯಿತು ಅನ್ನೋದು ಗೊತ್ತಾಗುತ್ತೆ. ಆದರೆ ಇಲ್ಲೊಂದು ಸಮಸ್ಯೆ ಕೂಡ ಇದೆ. ಈ ಮೂಳೆಯ ವಿಘಟನೆ ಹಲವು ಅಂಶಗಳ ಮೇಲೆ ಡಿಪೆಂಡ್ ಆಗುತ್ತೆ. ದೇಹವನ್ನ ಎಷ್ಟು ಆಳದಲ್ಲಿ ಹೂಳಲಾಗಿತ್ತು, ಆ ಮಣ್ಣಿನ ಆಮ್ಲೀಯತೆ ಎಷ್ಟಿದೆ, ಅಲ್ಲಿನ ಸರಾಸರಿ ತಾಪಮಾನ ಎಷ್ಟಿದೆ, ಆ ಮಣ್ಣಲ್ಲಿ ನೀರಿನ ಅಂಶ ಎಷ್ಟಿದೆ, ಯಾವ ರೀತಿಯ ಕ್ರಿಮಿಕೀಟಗಳು ಆ ಮಣ್ಣಲ್ಲಿವೆ ಅನ್ನೋದನ್ನ ಫೊರೆನ್ಸಿಕ್ ತಜ್ಞರು ಗಮನದಲ್ಲಿಟ್ಕೊಂಡು ಅಸ್ಥಿಪಂಜರದ ವಯಸ್ಸು ಅಂದಾಜು ಮಾಡ್ತಾರೆ. ಇನ್ನು ಇಂಪಾರ್ಟೆಂಟ್ ಪ್ರಶ್ನೆಗೆ ಬರೋಣ. ವ್ಯಕ್ತಿ ಸತ್ತಿದ್ದೇಗೆ? ಅದು ಕೊಲೆನಾ, ನೈಸರ್ಗಿಕ ಸಾವ, ಅಥವಾ ವ್ಯಕ್ತಿ ತಮ್ಮ ಜೀವವನ್ನ ತಾವೇ ತೆಗೆದುಕೊಂಡ್ರ, ಅಪಘಾತ ಆಯ್ತಾ? ಇದೆಲ್ಲ ಗೊತ್ತಾಗೋದು ಹೇಗೆ? ಮೂಳೆಯಲ್ಲೇ ಅದಕ್ಕೆಲ್ಲ ಉತ್ತರ ಇರುತ್ತೆ. ಟ್ರೌಮಾ ಅಥವಾ ಆಘಾತದ ಲಕ್ಷಣಗಳು ಮೂಳೆಯಲ್ಲೇ ಇರ್ತಾವೆ. ತಲೆಬುರುಡೆ ಅಥವಾ ಸ್ಕಲ್ ಮುರಿದಿದ್ರೆ ಅಥವಾ ಡಿಪ್ರೆಸ್ ಆಗಿದ್ರೆ ಅದನ್ನ ಬ್ಲ್ಯಾಂಟ್ ಫೋರ್ಸ್ ಟ್ರೌಮಾ ಅಂತ ಕರೀತಾರೆ. ಕತ್ತರಿಸಿದ ಚಿಹ್ನೆಗಳಿದ್ರೆ ಅದನ್ನ ಶಾರ್ಪ್ ಫೋರ್ಸ್ ಟ್ರೌಮಾ ಅಂತ ಕರೀತಾರೆ. ಅದೇ ರೀತಿ ಗುಂಡು ನುಗ್ಗಿರುವ ರಂಧ್ರ ಇದ್ರೆ ಅದನ್ನ ಪ್ರೊಕೆಕ್ಟೈಲ್ ಟ್ರೌಮಾ ಅಂತ ಕರೀತಾರೆ. ಕೊರಳಿನ ಹಯಾಯ್ಡ್ ಮೂಳೆ ಮುರಿದಿದ್ರೆ ಅದು ನೇಣು ಹಾಕಿಕೊಂಡಿರುವ ಅಥವಾ ನೇಣು ಹಾಕಿರುವ ಕುರುಹು. ಗರ್ಭಕಂಠದ ಮೂಳೆಗಳು ಮುರಿದಿದ್ರೆ ಅತ್ಯಾಚಾರದ ಕುರುಹು. ಇಂತಹ ಕೇಸ್ಗಳನ್ನ ಸ್ಟ್ರಾಂಗ್ಲೇಷನ್ ಟ್ರೌಮಾ ಅಂತ ಕರೀತಾರೆ. ಅದೇ ರೀತಿ ಮುಂಗೈಗಳಲ್ಲಿ, ಅದರಲ್ಲೂ ಉಲ್ನಾ ಅನ್ನುವ ಮೂಳೆಗೆ ಪೆಟ್ಟಾಗಿದ್ರೆ ಅದು ಆತ್ಮರಕ್ಷಣೆ ಮಾಡಿಕೊಳ್ಳುವ ವೇಳೆ ಉಂಟಾಗಿರುವ ಗಾಯ. ಅಪರೂಪದ ಕೇಸ್ಗಳಲ್ಲಿ ವ್ಯಕ್ತಿ ಸತ್ತು ಹೆಚ್ಚು ಟೈಮ್ ಆಗಿಲ್ಲದೆ ಮೂಳೆಗಳು ಆರೋಗ್ಯವಾಗಿದ್ದ ಅದರ ಮೇಲೆ ಗಾಯಗಳು ವ್ಯಕ್ತಿ ಸಾಯೋಕೆ ಮುಂಚೆ ಆದ್ವಾ, ವ್ಯಕ್ತಿ ಸಾಯುವಾಗ ಆದ್ವಾ, ಅಥವಾ ವ್ಯಕ್ತಿ ಸತ್ತ ಮೇಲೆ ಆ ಗಾಯಗಳಾದ್ವಾ ಅಂತ ವಿಜ್ಞಾನ ತಜ್ಞರು ಹೇಳಿಬಿಡ್ತಾರೆ. ಇನ್ನು ವ್ಯಕ್ತಿಯನ್ನ ಸಾಕಷ್ಟು ದಿನಗಳ ಕಾಲ ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಿದ್ದಾರಾ ಅನ್ನೋದಕ್ಕೂ ಮೂಳೆಗಳು ಉತ್ತರ ಕೊಡ್ತಾವೆ. ಒಂದೇ ಮೂಳೆಗೆ ಪದೇ ಪದೇ ಪೆಟ್ಟಾಗಿದ್ರೆ ಅದು ಲಾಂಗ್ ಟರ್ಮ್ ಚಿತ್ರಹಿಂಸೆಯ ಸಂಕೇತ. ಸಾಕಷ್ಟು ದಿನ ಊಟ ಕೊಡದೆ ಹತ್ಯೆ ಮಾಡಿದ್ರೆ ಮೂಳೆಗಳಲ್ಲಿ ಅಪೌಷ್ಟಿಕತೆ ಕಂಡುಬರುತ್ತೆ, ಮೂಳೆಗಳು ಸಣ್ಣ ಆಗಿರುತ್ತೆ, ತಲೆಬುರುಡೆಯಲ್ಲಿ ಪೊರೆಗಳು ಬಂದಿರ್ತಾವೆ. ಒಂದ್ ವೇಳೆ ಅಂಗಾಂಗಗಳಿಗಾಗಿ ಆ ವ್ಯಕ್ತಿಯನ್ನ ಕೊಂದಿದ್ರೆ ಶಸ್ತ್ರಚಿಕಿತ್ಸಾ ವಿಧಾನಗಳ ಕುರುಹುಗಳನ್ನ ಮೂಳೆಗಳು ಕೊಟ್ಬಿಡ್ತಾವೆ. ಆಪರೇಷನ್ ಮಾಡಿದ ನಂತರ ಗಾಯ ವಾಸಿಯಾದ ಕುರುಹು ಮೂಳೆಗಳಲ್ಲಿರ್ತಾವೆ. ಮೂಳೆಗಳ ಮೇಲಿರುವ ಗಾಯಗಳನ್ನ ಗಮನಿಸಿ ಹತ್ಯೆ ಮಾಡಿರುವ ವ್ಯಕ್ತಿಯ ಉದ್ದೇಶ ಏನಾಗಿತ್ತು, ಹತ್ಯೆ ಮಾಡುವಾಗ ಆತನ ಅಥವಾ ಆಕೆಯ ಭಾವನೆಗಳು ಹೇಗಿದ್ವು ಅನ್ನೋದನ್ನ ಹೇಳಬಹುದು. ಅಷ್ಟೇ ಯಾಕೆ, ಅತ್ಯಾಧುನಿಕ ಮೈಕ್ರೋ ಸಿಟಿ ಸ್ಕ್ಯಾನಿಂಗ್ ಮೂಲಕ ವ್ಯಕ್ತಿಗೆ ಮೂಳೆಗೆ ಸಂಬಂಧಿಸಿದ ಕಾಯಿಲೆ ಏನಾದರೂ ಇತ್ತಾ, ಕ್ಯಾನ್ಸರ್ ಸೋಂಕೇನಾದರೂ ಇತ್ತಾ ಅಂತಲೂ ಕಂಡು ಹಿಡಿಯಬಹುದು. ಒಂದ್ ವೇಳೆ ವ್ಯಕ್ತಿ ವಿಷ ಕುಡಿದು ಮೃತಪಟ್ಟಿದ್ರೆ ಅಥವಾ ಯಾರೋ ಅವರಿಗೆ ವಿಷ ಕೊಟ್ಟಿದ್ರೆ ವಿಷದ ಅವಶೇಷಗಳು ಮೂಳೆಗಳಲ್ಲಿ ಪ್ರಿಸರ್ವ್ ಆಗಿರುತ್ತವೆ. ಇತ್ತೀಚೆಗೆ ಫೇಶಿಯಲ್ ರೆಕಾಗ್ನೈಸೇಷನ್ ಅನ್ನುವ ಟೆಕ್ನಾಲಜಿ ಬಂದಿದೆ. ಇದೇನ್ ಗೊತ್ತಾ? ಉದಾಹರಣೆಗೆ ಭೂಮಿಯಲ್ಲಿ ಒಂದು ತಲೆ ಬುರುಡೆ ಸಿಕ್ತು ಅಂತ ಇಟ್ಕೊಳ್ಳಿ. ಅದನ್ನ ಎಲ್ಲ ಆಂಗಲ್ನಲ್ಲೂ ಫೋಟೋ ತೆಗೆದು ಸಾಫ್ಟ್ವೇರ್ಗೆ ಫೀಡ್ ಮಾಡ್ತಾರೆ. ಆ ಸಾಫ್ಟ್ವೇರ್ ಆ ತಲೆಬುರುಡೆಗೆ ತಕ್ಕಂತೆ ಮಾಂಸಖಂಡಗಳು, ಕಣ್ಣು, ಮೂಗು, ಬಾಯಿ, ಕಿವಿಗಳನ್ನೆಲ್ಲ ಸೇರಿಸಿ ಆ ವ್ಯಕ್ತಿಯ ಮುಖ ನೋಡೋದಕ್ಕೆ ಯಾವ ರೀತಿ ಇರಬಹುದು ಅನ್ನೋದನ್ನ ಚಿತ್ರಣ ಮಾಡಿಕೊಡುತ್ತೆ. ಅಗತ್ಯ ಬಂದ್ರೆ ಆ ಮುಖವನ್ನ 3D ಪ್ರಿಂಟಿಂಗ್ ಕೂಡ ಮಾಡಬಹುದು. ಅಸ್ಥಿಪಂಜರ ಕೇವಲ ಸತ್ಯ ಹೊರಹಾಕೋದಷ್ಟೇ ಅಲ್ಲ, ತಮ್ಮ ಪ್ರೀತಿ ಪಾತ್ರರ ದೇಹನೂ ಸಿಗದೆ ನೊಂದ ಕುಟುಂಬಗಳಿಗೆ ಅಂತಿಮ ವಿಧಿವಿಧಾನ ಮಾಡಿದ ಸಮಾಧಾನವನ್ನ ಕೂಡ ಕೊಡುತ್ತೆ. ಎಲ್ಲೋ ಒಂದೊಂದು ಕೇಸ್ಗಳಲ್ಲಿ ನೈಸರ್ಗಿಕವಾಗಿ ಮುರಿದ ಮೂಳೆ ಅಪರಾಧದ ಎವಿಡೆನ್ಸ್ ಆಗಿಬಿಡುತ್ತವೆ. ಸರಿಯಾಗಿ ಟ್ರೈನಿಂಗ್ ಪಡೆಯದ ತಜ್ಞರಿಂದ ಮೂಳೆ ಸಿಕ್ಕರು ಅವರ ಕೈಯಲ್ಲೇ ಹಾಳಾಗಿರುವ ಉದಾಹರಣೆಗಳಿದೆ. ಅಂತಹ ಉದಾಹರಣೆಗಳನ್ನ ಬದಿಗೆ ಸರಿಸಿ ನೋಡಿದ್ರೆ
ಇಂದಿಗೂ ಅಸ್ಥಿ ಪಂಜರಗಳೇ ಸತ್ಯವನ್ನ ತಮ್ಮಲ್ಲಿ ಹುದುಗಿಸಿಟ್ಟುಕೊಂಡಿರುವ ಅಲ್ಟಿಮೇಟ್ ಸಾಕ್ಷಿಗಳು. ಇದು ಅಸ್ಥಿ ಪಂಜರದ ಕುರಿತಾದಂತ ಕೆಲವೊಂದು ಇಂಟ್ರೆಸ್ಟಿಂಗ್ ಸಂಗತಿಗಳು. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.